ಫ್ರೆಂಡ್ಸ್, ಭಗವದ್ಗೀತೆಯ ಸಂದೇಶ ಅಂತಂದ್ಬಿಟ್ಟು ತುಂಬ ಕಡೆ ನೀವು ಮನೆಗಳಲ್ಲಿ ನೋಡಿರ್ಬೋದು, ಯಾವುದಾದ್ರೂ ಸಮಾರಂಭಕ್ಕೆ ಹೋದಾಗ ನೋಡಿರ್ಬೋದು, ಕೆಲವೊಂದು ಅಂಗಡಿಗಳಲ್ಲಿ ಹಾಕಿರ್ತಾರೆ ನೋಡಿರ್ಬೋದು ನೀವು. ಏನು ಅಂತಂದರೆ ಈ ಒಂದು ಸಂದೇಶ ಭಗವದ್ಗೀತೆಯ ಸಂದೇಶ ಅಂತಂದ್ಬಿಟ್ಟು ತುಂಬ ಕಡೆ ಟೈಟಲ್ನ ಹಾಕಿರ್ತಾರೆ. ಅದನ್ನು ತುಂಬ ಜನರು ನಂಬಿದರೆ ಕೂಡ ಅವರು ಮಾತಲ್ಲಿ ಯೂಸ್ ಮಾಡ್ತಾರೆ. ಆ ಸಂದೇಶ ಏನಂತಂದರೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಂದ್ಬಿಟ್ಟು ಏನಾದರೂ ಮಾತು ಆಡೋರು ಜನಗಳು ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿದಾರಲ್ವ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ನಿಮ್ಗಾಗಿದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಉಂಟು ಅಂತ ಹೇಳ್ತಾರೆ. ನಿಜವಾಗಲೂ ಭಗವದ್ಗೀತೆಯ ಸಾರಾಂಶದಲ್ಲಿ ಇದನ್ನು ಕನ್ವೆ ಮಾಡಿದಾರ, ಅಥವಾ ಇದೊಂದು ತಪ್ಪಾದ ಮಾಹಿತಿ ಎಲ್ಲೋ ಜನರ ಮಧ್ಯೆ ತಪ್ಪಾಗಿ ಉಳ್ಕೊಂಡ್ಬಿಟ್ಟಿದೆಯಾ? ಅದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಕನ್ವೆ ಮಾಡಿದ್ದೀನಿ. ಗೆಳೆಯರೆ, ಇದನ್ನು ನಾವು ಒಂದು ಕಥೆಯ ಮೂಲಕ, ಒಂದು ಹಳೆಯ ಕಾಲದಲ್ಲಿ ನಡೆದಿರುವಂಥ ಒಂದು ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಇದರ ಒಂದು ಪಾರ್ಟ್ ನನ್ನ ಕಥೆ ಇದೆ. ಅದನ್ನು ಆ್ಯಕ್ಚುಲಿ ಕೆಲವೊಂದು ಕಡೆ ನಿಮಗೆ ಬೇರೆ ಬೇರೆ ಥರದ ಕೆಲವೊಂದು ವಿದ್ವಾಂಸರು ಅವರು ಇವರು ಅಂತೆಲ್ಲ ಹೇಳಿರ್ಬೋದು. ಅದನ್ನು ಹೇಳಿ ಅವರು ಕೆಲವೊಂದು ಟೈಮಲ್ಲಿ ನಾನು ಮುಂಚೆ ಹೇಳಿದಂಥ ಒಂದು ತಪ್ಪಾದ ಸಂದೇಶ, ಅಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಮುಂದೆ ಆಗಲಿರುವುದು ಕೂಡ ಒಳ್ಳೆಯದಕ್ಕೆ ಅನ್ನೋದನ್ನು ಭಗವದ್ಗೀತೆಯ ಸಂದೇಶದಲ್ಲಿ ಹೇಳಲಾಗಿದೆ ಅಂತಂದ್ಬಿಟ್ಟು ತಿಳಿಸ್ತಾರೆ. ಆ ಒಂದು ಕಥೆ ಏನು ಅಂತಂದರೆ, ಅದು ಒಂದು ತುಂಬ ವರ್ಷಗಳ ಹಿಂದೆ ಒಬ್ಬ ರಾಜ ಇರ್ತಾನಂತೆ. ಆ ರಾಜನಿಗೆ ಒಂದು ಯುದ್ಧದಲ್ಲಿ ಒಂದು ಕೈ ಬೆರಳು ಏನೋ ಸಮಸ್ಯೆ ಆಗಿ ಕೈ ಬೆರಳು ಹೋಗುತ್ತಂತೆ. ಒಂದು ಕೈ ಬೆರಳು ಅವನಲ್ಲಿ ಇರೋದಿಲ್ಲಂತೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಆ ಒಂದು ಆಸ್ಥಾನಕ್ಕೆ ಅಲ್ಲಿಯ ಮಂತ್ರಿ ಬರ್ತಾರಂತೆ. ಮಂತ್ರಿ ಬಂದಾಗ ಮಂತ್ರಿ ಹತ್ರ ರಾಜ ಬೇಸರದಿಂದ ಹೇಳ್ತಾರಂತೆ, ಈಗೀಗ ಆಗಿದೆ, ನಂದು ಕೈ ಬೆರಳು ಈ ಥರ ಸಮಸ್ಯೆ ಆಗಿ ಕೈ ಬೆರಳು ಒಂದು ಹೋಗಿದೆ, ಏನು ಮಾಡೋದು ಮಂತ್ರಿಗಳೇ ಅಂತ ಹೇಳಿ ಅಂತಂಗೆ ಬೇಜಾರಲ್ಲಿ ಹೇಳ್ತಾ ಇದ್ದಾರಂತೆ. ಆಗ ಮಂತ್ರಿಗಳು ಹೇಳ್ತಾರಂತೆ, ರಾಜರೇ, ಏನು ಚಿಂತೆ ಮಾಡಬೇಡಿ, ಇದು ಆಗಿದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಸೊ ಇದರಿಂದ ನಿಮಗೇನೋ ಒಳ್ಳೆಯದಕ್ಕೆ ಆಗ್ತಾಯಿದೆ, ಏನೋ ಒಳ್ಳೆಯದಕ್ಕೆ ಆಗಿರೋದು ಅಂತ ಹೇಳ್ತಾರಂತೆ. ರಾಜನಿಗಾಗ ತುಂಬ ಸಿಟ್ಟು ಬರ್ತದಂತೆ. ರಾಜ ಯೋಚನೆ ಮಾಡ್ತಾರಂತೆ, ಅಲ್ಲ, ನಾನು ನಮ್ಮ ಮಂತ್ರಿ ಮಾಡಿದ್ದಾನೆ, ಇವರು ನನ್ನ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ನನ್ನ ಒಂದು ಕೈ ಬೆರಳೇ ಹೋಗಿದೆ, ಆ ಸಂದರ್ಭದಲ್ಲಿ ಇವರು ಈ ಥರ ಒಳ್ಳೆಯದಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನು ಈ ಮಂತ್ರಿನ ನಾನು ಇಲ್ಲಿ ನನ್ನ ಒಂದು ಇದರಲ್ಲಿ ಕಂಟಿನ್ಯೂ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ, ಅಲ್ಲಿ ಆಸ್ಥಾನದಲ್ಲಿ ಮಂತ್ರಿಯನ್ನು ಜೈಲಲ್ಲಿ ಹಾಕಲಿಕ್ಕೆ ಹೇಳ್ತಾರೆ. ಮಂತ್ರಿನ ಅವರ ಒಂದು ಏನು ಜೈಲಿದೆ ಆ ಜೈಲಿಗೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಜೈಲಿಗೆ ಮಂತ್ರಿಯನ್ನು ಹಾಕಲಾಗುತ್ತೆ. ಹಾಕಿದ ಮೇಲೆ ರಾಜ ಸುಮಾರು ವರ್ಷಗಳಾದ ಮೇಲೆ ಒಂದು ಪುನಃ ಕಾಡಿಗೆ ಬೇಟೆಗೆ ಅಂತ ಹೋಗ್ತಾರಂಥವ್ರು. ಬೇಟೆಗೆ ಅಂತ ಹೋಗುವಾಗ ಅಲ್ಲಿ ಏನಾಗುತ್ತೆ, ಒಂದು ಈ ಕಾಡು ಜನರ ಒಂದು ತಂಡ ಬಂದು ರಾಜನನ್ನು ಬಂಧಿಸಿ ಅಲ್ಲಿನ ಅವರ ಒಂದು ವಠಾರಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಕಾಡಿನಲ್ಲಿರುವಂಥ ಎಲ್ಲಿ ಒಂದು ಅವರ ಕೂಟ ನಡೀತಾ ಇರ್ತದೋ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೋದಾಗ
ಅಲ್ಲಿ ಇವರು ಅವನ ರಾಜನನ್ನು ಬಲಿ ಕೊಡಲಿಕ್ಕೆ ರೆಡಿ ಆಗ್ತಾರಂತೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ಬಲಿ ಕೊಡಲಿಕ್ಕೆ ಅಂತಂದ್ಬಿಟ್ಟು ಎಲ್ಲ ಸಿದ್ಧತೆಗಳು ನಡೆಸ್ತಾ ಇರ್ತಾರೆ. ಇನ್ನೇನು ಅಲ್ಲಿರುವಂಥ ಆ ಒಂದು ಕಾಡು ಜನರು ಈ ರಾಜನ ಬಲಿ ಕೊಡಬೇಕು ಅಂತಂದ್ಬಿಟ್ಟು ಖಡ್ಗ ತೆಗೆದು ಬಲಿ ಕೊಡಲಿಕ್ಕೆ ರೆಡಿ ಆಗೋಷ್ಟರಲ್ಲಿ ಆ ಕಾಡು ಜನರ ನಾಯಕ ಯಾರಿದ್ದಾರೆ ಅವರು ಸಡನ್ನಾಗಿ ಹೇಳ್ತಾರಂತೆ, ಬೇಡ ನಿಲ್ಲಿಸಿ ಅಂತ ಹೇಳ್ಬಿಡ್ತಾರಂತೆ. ಅದು ಕಾಡು ಜನರು ಕೇಳ್ತಾರಂತೆ, ಏನಕ್ಕೆ ಅಂದರೆ ಈಗ ನಿಮಗೆ ಒಬ್ಬರು ಬಲಿ ಕೊಡಲಿಕ್ಕೆ ಒಂದು ಬೇಕಿತ್ತು, ಇಲ್ಲಿರುವಂಥ ಕಾಡಿನ ದೇವತೆಗೆ ಬಲಿ ಕೊಡಲಿಕ್ಕೆ ಬೇಕಿತ್ತು, ಒಂದು ಬಲಿನೂ ಸಿಕ್ಕಿದೆ, ಅದನ್ನು ಯಾಕೆ ನೀವು ಬೇಡ ಅಂತ ಹೇಳ್ತೀರಾ ಅಂತ ಕೇಳ್ತಾರಂತೆ. ಆಗ ಆ ನಾಯಕ ಹೇಳ್ತಾನಂತೆ, ನೋಡಿ ಅವನ ಒಂದು ಬೆರಳು, ಕೈನಲ್ಲಿ ಇರುವಂಥ ಒಂದು ಬೆರಳು ಈ ಥರ ಸಮಸ್ಯೆ ಆಗಿದೆ, ಕೈ ಬೆರಳು ಇಲ್ಲ, ಈ ಥರ ಏನಾದರೂ ಪರಿಪೂರ್ಣತೆ ಇಲ್ಲದೆ ಇರುವಂಥ ಮನುಷ್ಯನ ಬಲಿ ಕೊಡಲಿಕ್ಕೆ ನಮ್ಮ ದೇವತೆ ಒಪ್ಪೋದಿಲ್ಲ ಅಂತಂದ್ಬಿಟ್ಟು, ಈ ಥರ ಒಂದು ಕಂಪ್ಲೀಟ್ನೆಸ್ ಇಲ್ಲ ಅಂದರೆ ಒಂದು ಅಂಗವೈಕಲ್ಯ ಸ್ವಲ್ಪ ಆಗಿರುವಂಥ ಒಂದು ವ್ಯಕ್ತಿಯನ್ನು ಬಲಿ ಕೊಡಲಿಕ್ಕೆ ನಮ್ಮ ದೇವತೆ ಖುಷಿಯಾಗೋದಿಲ್ಲ, ಕೊಡಬಾರ್ದು ಅಂತ ಹೇಳ್ತಾರಂತೆ. ಸೊ ಅಲ್ಲಿಂದ ಏನು ಮಾಡ್ತಾರೆ, ಆ ಕಾಡು ಜನರು ಈ ರಾಜನ ಬಿಟ್ಬಿಟ್ಟು ಕಳಿಸ್ತಾರಂತೆ. ಇವರು ಏನು ಯೂಸ್ ಆಗೋಲ್ಲ ಅಂತಂದ್ಬಿಟ್ಟು ಕಳಿಸ್ತಾರಂತೆ. ರಾಜ ಹಿಂಗೋ ಹೇಗೋ ಅವರ ಆಸ್ಥಾನಕ್ಕೆ ವಾಪಸ್ ಬರ್ತಾರಂತೆ. ವಾಪಸ್ ಬಂದ ತಕ್ಷಣವೇ ಅವರಿಗೆ ಒಂದು ಕಡೆಯಿಂದ ಈ ಜೀವ ಉಳಿದಿದ್ದಕ್ಕೆ ತುಂಬ ಖುಷಿಯಿಂದ ಏನು ಮಾಡ್ತಾರೆ, ಆ ಮಂತ್ರಿ ಹೇಳಿದ ಮಾತು ನೆನಪಾಗುತ್ತಂತೆ. ಏನಂತಂದರೆ, ಹೀಗೆ ಆಗಿದ್ದೆಲ್ಲ ಒಳ್ಳೆಯದಕ್ಕಾಗಿದೆ, ಆದರೆ ನಿಮ್ಮ ಏನು ಬೆರಳು ಈ ಥರ ಪ್ರಾಬ್ಲಮ್ ಆಗಿದೆ, ಅದು ಕೂಡ ಒಳ್ಳೆಯದಕ್ಕಾಗಿರುವಂಥದ್ದು ಅಂತ ಹೇಳ್ತಾರಂತೆ. ಸೊ ಆ ಸಂದರ್ಭದಲ್ಲಿ ಅದನ್ನು ನೆನಪಿಸ್ಕೊಂಡವರು ಮತ್ತು ಮಂತ್ರಿಯನ್ನು ಇಷ್ಟು ದಿವಸ ಜೈಲಲ್ಲಿ ಹಾಕಿದ್ದಕ್ಕೆ ಅಂದರೆ ಅವರ ಬಂಧಿಸಿಟ್ಟಿದ್ದಕ್ಕೆ, ಪನಿಷ್ಮೆಂಟ್ ಕೊಟ್ಟಿದ್ದಕ್ಕೆ ತುಂಬ ಬೇಜಾರು ಮಾಡಿಕೊಂಡು ರಾಜ ಏನು ಮಾಡ್ತಾರೆ, ಮತ್ತೆ ಅವರ ಸೈನಿಕರಿಗೆ ಹೇಳಿಬಿಟ್ಟು ಆ ಮಂತ್ರಿಯನ್ನು ಬಿಡುಗಡೆ ಮಾಡಿಬಿಟ್ಟು ಅವರಿಗೆ ಸನ್ಮಾನ ಮಾಡಿ ಮತ್ತೆ ಮಂತ್ರಿಗಿರಿಯನ್ನು ಕೊಡ್ತಾರಂತೆ. ಸ್ನೇಹಿತರೆ, ಇದು ಒಂದು ಕತೆ. ಆ್ಯಕ್ಚುಲಿ ಈಗ ನೀವು ತುಂಬ ಕಡೆ ಇದನ್ನು ನಿಮಗೂ ಕೂಡ ನೀವು ಮೊದಲು ಕೇಳಿರ್ಬೋದು. ಬಟ್ ನಾನು ಇದರ ಮೊದಲ ಬಾರಿಗೆ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಜವಾಗಲೂ ಏನು ಈ ಥರ ಅರ್ಥ ಮಾಡಿಕೊಂಡ್ರೆ ಇದು ಸರಿನಾ ಅಂತಂದ್ಬಿಟ್ಟು ಇದಿಷ್ಟು ನೀವು ಹೆಚ್ಚಾಗಿ ಕೇಳಿರ್ತೀರ, ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಕೇಳಿರ್ತೀರ, ಮತ್ತು ಕೆಲವೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಕೆಲವೊಂದು ಜನರು, ಕೆಲವೊಂದು ವಿದ್ವಾಂಸರು ಎಲ್ಲ ಈ ಥರ ಹೇಳೋದನ್ನು ನೀವು ಕೇಳಿರ್ಬೋದು. ಈಗ ನಾನು ಈ ಕಥೆಯ ಮುಂದಿನ ಮುಂದುವರಿದ ಭಾಗವನ್ನು ನಾನು ನಿಮಗೆ ತಿಳಿಸ್ತಿದ್ದೇನೆ. ಅದು ಏನು ಅಂತಂದರೆ, ಅದೇ ರಾಜ ಕೆಲವು ವರ್ಷಗಳು ಹಂಗೆ ರಾಜ್ಯಭಾರ ನಡೆಸ್ತಾ ಇರ್ತಾರೆ. ಮತ್ತು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಆ ರಾಜ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಅಂದರೆ ಏನಾದರೂ ಈಗ ಅಲ್ಲಿ ಸಮಥಿಂಗ್ ಏನೋ ಪ್ರಾಬ್ಲಮ್ಗಳಾಗಿದೆ, ಏನಾದರೂ ಮಿಸ್ಟೇಕ್ಗಳಾಗಿದೆ, ಏನಾದರೂ ಅಲ್ಲಿ ಡಿಫೆಕ್ಟ್ಸ್ಗಳಾಗ್ತಾ ಉಂಟು ಅಂತಂದರೆ ಅವರ ಸೈನ್ಯದಲ್ಲಿರ್ಬೋದು, ಅವರ ರಾಜ್ಯದಲ್ಲಿರ್ಬೋದು, ಅದನ್ನು ಅವರು ಈ ಮಂತ್ರಿ ಹೇಳಿದಂತೆ ಯೋಚನೆ ಮಾಡಿಬಿಟ್ಟು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಲ್ವಾ ತಂದುಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ರು. ಹಾಗೆಯೇ ಕೆಲವು ವರ್ಷಗಳು ಕಳೀತು. ಕೆಲವು ವರ್ಷಗಳು ಕಳೆದ ಮೇಲೆ ಏನಾಯಿತು, ಸಡನ್ನಾಗಿ ಬೇರೆ ಊರಿನ ಶತ್ರು ರಾಜ್ಯದಿಂದ ಈ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ. ಆಗ ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆಗುವಾಗ ರಾಜ ಏನು ಮಾಡ್ತಾನೆ,
ಯುದ್ಧಕ್ಕೆ ಅಂತ ಹೋಗ್ತಾರೆ. ಹೋಗಿ ಅಲ್ಲಿ ಯುದ್ಧದಲ್ಲಿ ಏನು ಮಾಡ್ತಾರೆ, ಯುದ್ಧಕ್ಕೆ ಇಳಿತಾರೆ ಇವರ ಒಂದು ಸೈನ್ಯದೊಂದಿಗೆ. ಅಲ್ಲಿ ಯುದ್ಧ ಮಾಡೋ ಸಂದರ್ಭದಲ್ಲಿ ರಾಜ ತುಂಬ ಶತಪ್ರಯತ್ನ ಮಾಡಿ ಯುದ್ಧ ಮಾಡಲಿಕ್ಕೆ ಕಾನ್ಫಿಡೆಂಟಾಗಿ, ತುಂಬ ಕಾನ್ಫಿಡೆಂಟ್ ಮತ್ತು ತುಂಬ ಒಂದು ಏನಂತಂದರೆ ಖಂಡಿತವಾಗ್ಲೂ ಈ ಯುದ್ಧದಲ್ಲಿ ಗೆದ್ದೇ ಗೆಲ್ತಾರೆ, ನನಗೇನು ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಯುದ್ಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ರಾಜನ ಮೇಲೆ ತುಂಬ ಶತ್ರು ಸೈನಿಕರು, ಅಲ್ಲಿನ ಏನು ಸೇನಾಧಿಪತಿಗಳಿರ್ತಾರೆ, ಅವರು ತುಂಬ ಜೋರಾಗಿ ಅಟ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಗ ಈ ರಾಜ ಏನು ಯುದ್ಧಗಳು ಮಾಡ್ತಾಯಿದ್ದಾರೆ, ಅವರಿಗೆ ಬಿಲ್ಲು ತೆಗೆದು ಬಿಲ್ಲುಗಾರಿಕೆಯನ್ನು ಮಾಡಬೇಕು ಅಂತ ಪ್ರಯತ್ನಗಳು ಪಡ್ತಾರೆ. ಇಲ್ಲಿ ಸಾಧ್ಯ ಆಗುತ್ತೆ, ಇವರ ಒಂದು ಕೈ ಬೆರಳು ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಅವರ ಒಂದು ಏನು ಬಿಲ್ಲುಗಾರಿಕೆಯಲ್ಲಿ ಮಾಡ್ತಾರೆ ಅದು ನಿರ್ದಿಷ್ಟ ಗುರಿಗಳನ್ನು ತಲುಪೋದಿಲ್ಲ. ಅಲ್ಲಿಗೆ ಇವರು ಸ್ವಲ್ಪ ಮತ್ತೆ ಕಾನ್ಫಿಡೆನ್ಸ್ ತಗೊಂಡು ಮತ್ತೂ ಅದನ್ನು ಪ್ರಯತ್ನಗಳು ಪಡ್ತಾ ಇರ್ತಾರೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಶತ್ರು ಸೇನಾಧಿಪತಿಗಳು, ಸೈನಿಕರು ಎಲ್ಲ ತುಂಬ ಇವರ ಹತ್ತಿರಕ್ಕೆ ಬಂದುಬಿಡ್ತಾರೆ. ಯಾಕಂದರೆ ಇವರ ಒಂದು ಬಿಲ್ಲು ಪ್ರಯೋಗ ಏನು ಮಾಡ್ತಾಯಿದ್ದಾರೆ ಅದು ಅಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗೋದಿಲ್ಲ. ಅದು ಇವರ ಶತ್ರು ಸೈನ್ಯಗಳನ್ನ ಸೋಲಿಸಲಿಕ್ಕಾಗಲಿ, ಅವ್ರನ್ನ ಸಾಯಿಸಲಿಕ್ಕೆ ಅದು ಇವರ ಒಂದು ಶಕ್ತಿಯಿಂದ ಅದು ಅಲ್ಲಿ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಶತ್ರು ಸೈನ್ಯದ ಸೈನಿಕರು ತುಂಬ ಹತ್ತಿರಕ್ಕೆ ಬಂದುಬಿಡ್ತಾರೆ. ಹತ್ತಿರಕ್ಕೆ ಬಂದಾಗ ರಾಜ ಏನು ಮಾಡ್ತಾನೆ, ಇನ್ನು ಖಡ್ಗದಿಂದ ಅವ್ರನ್ನ ನಾನು ಸಾಯಿಸಬೇಕು, ಖಡ್ಗದಿಂದ ಅವ್ರನ್ನ ಸಂಹರಿಸಬೇಕು ಅಂತಂದ್ಬಿಟ್ಟು ಖಡ್ಗ ತೆಗೆದುಬಿಟ್ಟು ಅದು ಕತ್ತಿ ವರಸೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಏನು ಅವರು ಖಡ್ಗ ತೆಗೆದು ಶತ್ರುಗಳನ್ನು ಸಂಹರಿಸಬೇಕು ಅಂತಂದ್ಬಿಟ್ಟು ಏನು ಮತ್ತೆ ಪ್ರಯತ್ನಗಳು ಪಡ್ತಾರೆ, ಅಲ್ಲೂ ಅದರದ್ದೊಂದು ಅವರು ಸಫಲ ಆಗೋದಿಲ್ಲ. ಅದರಲ್ಲಿ ಅವರಿಗೆ ಒಂದು ಏನಂತಂದರೆ ಒಂದು ಬಲ ಸಿಗೋದಿಲ್ಲ. ಆ ಒಂದು ಕೈಯಲ್ಲಿರುವಂಥ ಬೆರಳು ಈ ಥರ ಹೋಗಿದ್ದರಿಂದ ಅವರ ಒಂದು ಏನು ಕತ್ತಿ ವರಸೆ ಇದೆ, ಅಂದರೆ ಅವರ ಖಡ್ಗದಿಂದ ಏನು ಶತ್ರುಗಳ ಮೇಲೆ ಅವರು ದಾಳಿ ಮಾಡ್ತಾರೆ, ಅದು ಅಷ್ಟು ಬಲಪ್ರಯೋಗವಾಗದೆ ಕೊನೆಗೆ ಏನಾಗುತ್ತೆ, ಶತ್ರು ಸೈನಿಕರು ರಾಜನ್ನೇ ಸಾಯಿಸಿಬಿಡ್ತಾರೆ. ಗೆಳೆಯರೆ, ನೋಡಿ, ಈ ಒಂದು ಕಥೆಯ ಮೂಲಕ ಇದು 2ನೇ ಕಂಟಿನ್ಯೂಷನ್ ಪಾರ್ಟ್ ಇದೆಯಲ್ಲ, ಇದನ್ನು ನಾನು ನಿಮಗೆ ಅಂದರೆ ತುಂಬ ರಾಜರದ್ದು ಲೈಫಲ್ಲಿ ನಡೆದಿರುವಂಥ ವಿಷಯಗಳನ್ನ ಇಲ್ಲಿಗೆ ಅಟ್ಯಾಚ್ಮೆಂಟ್ ಮಾಡಿ ಹೇಳ್ತಿದ್ದೇನೆ ನಾನು. ಓಕೆನಾ? ಅದು ಫಸ್ಟ್ ಪಾರ್ಟ್ ಆ್ಯಕ್ಚುಲಿ ಎಲ್ಲರೂ ನಿಮಗೆ ತಿಳಿಸಿರ್ತಾರೆ, ನೀವು ಅಲ್ಲಿ ಅಂತೆಲ್ಲ ಕೇಳಿರ್ತಾರೆ. 2ನೇ ಪಾರ್ಟನ್ನು ನಾನು ನಿಮಗೆ ಅದನ್ನು ಯೂಶ್ವಲಿ ಒಂದು ರಾಜನ ಲೈಫಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಏನಿರುತ್ತೆ ನಾನೇ ಒಂದು ಕಲ್ಪನೆ ಮಾಡಿ ಈ ಒಂದು ಕಥೆನ ನಿಮಗೆ ನಾನು ಕಟ್ಟಿಕೊಟ್ಟಿದ್ದೇನೆ. ಓಕೆನಾ? ಇದು ಆ್ಯಕ್ಚುಲಿ ನಾನೇ ಕಂಪೋಸ್ ಮಾಡಿರುವಂಥ ಒಂದು ಕಥೆ ಆದರೂ ಕೂಡ 2ನೇ ಪಾರ್ಟಲ್ಲಿ ಬರುವಂಥದ್ದು. ಇದು ಆ್ಯಕ್ಚುಲಿ ಪ್ರತಿಯೊಂದು ರಾಜನ ಒಂದು ಲೈಫಲ್ಲಿ ಬರುವಂಥ ಘಟನೆಗಳೇ ಇದು. ಓಕೆನಾ? ಕೆಲವೊಂದು ರಾಜರ ಘಟನೆಗಳಲ್ಲಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಛತ್ರಪತಿ ಶಿವಾಜಿ ಅವರ ಲೈಫಲ್ಲಿ ಅವರು ಜೀವನದುದ್ದಕ್ಕೂ ಅವ್ರನ್ನ ಯಾರು ಕೂಡ ಸೋಲಿಸ್ಲಿಕ್ಕೆ ಆಗಿರಲಿಲ್ಲ. ಅಂಥ ರಾಜರು ಕೇರ್ಫುಲ್ಲಾಗಿರ್ತಾರೆ. ಅವರು
ಈ ಥರ ಒಂದು ಮೂಢನಂಬಿಕೆಗಳನ್ನ, ಇಲ್ಲಾಂದರೆ ಯಾರೋ ಒಬ್ಬರು ಮಂತ್ರಿಗಳು ಇಲ್ಲಿ ಯಾರೋ ಒಬ್ಬರು ಕ್ರಿಯೇಟ್ ಮಾಡಿದರು ಅದನ್ನು ಹೇಳ್ಕೊಂಡು ಫುಲ್ಲಿ ಎಲ್ಲನೂ ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಓಕೆನಾ? ಸೊ ಈ ಒಂದು ಕಥೆಯ ಮೂಲಕ ನಾನು ಏನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಏನಾದರೂ ವಿಷಯಗಳು ನಡೀತಾ ಇದ್ದರೆ ಅದು ಒಂದು ಒಳ್ಳೆಯದಕ್ಕೂ ಆಗುತ್ತೆ, ಕೆಲವೊಂದು ಕೆಟ್ಟ ವಿಷಯಗಳು ಅಂದರೆ ದುರ್ಘಟನೆಗಳು ಕೂಡ ನಡೆದಿರ್ತದೆ, ನಾವು ಒಪ್ಕೋಬೇಕಾಗುತ್ತೆ. ಯಾವುದಾದ್ರೂ ಬ್ಯಾಡ್ ಇನ್ಸಿಡೆಂಟ್ಗಳು ನಡೆದಾಗ ಅದು ಕೂಡ ಒಳ್ಳೆಯದಕ್ಕೆ ಆಗಿದೆ ಅನ್ನೋದನ್ನ ನಾವು ಫಸ್ಟ್ ಆ ಥರ ಅರ್ಥ ಮಾಡ್ಕೊಳ್ಳೋದು. ಮತ್ತು ನಾವು ಇಲ್ಲಿವರೆಗೂ ಅದನ್ನು ಭಗವದ್ಗೀತೆಯ ಸಂದೇಶ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಅಂತೆಲ್ಲ ಅದನ್ನು ಯೂಸ್ ಮಾಡೋದನ್ನು ನಾವು ಫಸ್ಟ್ ನಿಲ್ಲಿಸಬೇಕು. ಏನಂತಂದರೆ, ಪ್ರಪಂಚದಲ್ಲಿ ಒಳ್ಳೆಯ ವಿಷಯಗಳು ನಡೆಯುತ್ತದೆ, ಅದರೊಟ್ಟಿಗೆ ಬ್ಯಾಡ್ ಇನ್ಸಿಡೆಂಟ್ಗಳು ಕೂಡ ನಡೆಯುತ್ತದೆ. ಓಕೆನಾ? ಈ ರಾಜನ ಎರಡನೇ ಸ್ಟೋರಿ ಕಂಟಿನ್ಯೂಡ್ ಪಾರ್ಟಲ್ಲಿ ನಾನು ಹೇಳಿದ್ನಲ್ಲ ಸ್ಟೋರಿ, ಅದರಲ್ಲಿ ನಡೆದಿರುವಂಥ ವಿಷಯಗಳು ಎಲ್ಲಿ ಅದು ಒಳ್ಳೆಯ ಇನ್ಸಿಡೆಂಟ್ ಆಗಿದೆ. ಅದು ಆ್ಯಕ್ಚುಲಿ ರಾಜನ ಜೀವನೇ ಹೋಯಿತು, ಆ ಇಡೀ ರಾಜ್ಯನ್ನೇ ಕ್ಯಾಪ್ಚರ್ ಮಾಡಿದರು ಶತ್ರು ಸೈನ್ಯದವರು. ಎಷ್ಟೋ ಜನರನ್ನ ಆಮೇಲೆ ಫುಲ್ಲಿ ಅಟ್ಯಾಕ್ ಮಾಡಿ ಆ ಇಡೀ ರಾಜ್ಯನೆಲ್ಲ ದೋಚ್ಕೊಂಡು ಹೋದರು. ಎಷ್ಟೋ ಜನರನ್ನ ಕೊಂದು ಬಿಸಾಕಿದರು. ಎಷ್ಟೋ ಜನರ ಮೇಲೆ ಬಲಾತ್ಕಾರ ಅತ್ಯಾಚಾರಗಳು ಮಾಡಿ ರಕ್ತಪಾತಗಳನ್ನ ಹರಿಸಿದರು. ಓಕೆನಾ? ಇದೆಲ್ಲ ಆಯಿತು. ಏನು ಅಂತಂದರೆ, ಒಂದೇ ಒಂದು ಸಂದೇಶ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನಂತಂದರೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಅಟ್ಲೀಸ್ಟ್ ಆ ರಾಜ ಸ್ವಲ್ಪ ರಿಯಲೈಸ್ ಮಾಡಿದರೆ ಈ ಥರ ಸಮಸ್ಯೆಗಳಾಗಿದೆ, ಇದು ಎಲ್ಲನೂ ಒಳ್ಳೆಯದಕ್ಕೆ ಆಗುವಂಥದ್ದಲ್ಲ. ಅದರಿಂದ ಕೆಲವೊಂದು ಟೈಮಲ್ಲಿ ನಮಗೇನು ಯೂಸ್ ಆದರೂ ಕೂಡ ಅದು ಮುಂದೆ ಅದರಿಂದ ನಮಗೆ ಸಮಸ್ಯೆಗಳು ಬರ್ಬೋದು, ಅದೊಂದು ನೆಗೆಟಿವ್ ವಿಷಯನೇ ತಂದ್ಬಿಟ್ಟು ಅಂದ್ಕೊಂಡು ತನ್ನ ಒಂದು ಅದಕ್ಕೆ ಆ ಒಂದು ಏನು ನೆಗೆಟಿವ್ ವಿಷಯಗಳಾಗಿದೆ, ಅವರಲ್ಲಿ ಏನು ನೆಗೆಟಿವ್ನೆಸ್ ಇದು ಆಗಿದೆ ಅಲ್ಲಿ, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಇನ್ನೂ ತುಂಬ ಸ್ಟ್ರಾಂಗಾಗಿರುವಂಥ ಒಂದು ಸೈನ್ಯಗಳನ್ನ, ಸ್ಟ್ರಾಂಗಾಗಿರುವಂಥ ಒಂದು ಸೇನಾಧಿಪತಿಗಳನ್ನ ಮತ್ತು ಒಂದು ಸಪೋರ್ಟನ್ನು ಅವರು ಮಾಡಿಕೊಂಡು ಪ್ರಿಪೇರ್ ಆಗಿದ್ದಿದ್ರೆ, ನುರಿತ ಬಿಲ್ಲುಗಾರರನ್ನ, ನುರಿತ ಕತ್ತಿವರಸ ಮಾಡೋರನ್ನ ಅವರ ಒಂದು ಸರೌಂಡಿಂಗಲ್ಲಿ ಇರಿಸ್ಕೊಂಡು ಅವರು ಮತ್ತೆ ಸ್ಟ್ರೆಂತ್ಫುಲ್ಲಾಗಿ ಹೋಗಿದ್ರೆ ಅವರು ಗೆಲ್ತಾಯಿದ್ರು. ಈ ಥರ ಒಂದು ಇನ್ಸಿಡೆಂಟ್ಗಳು ಆಗ್ತಾಯಿರಲಿಲ್ಲ. ಗೆಳೆಯರೆ, ಇದನ್ನು ನಾನು ಆ ಒಬ್ಬರು ರಾಜನ ಒಂದು ವಿಷಯದಲ್ಲಿ ಮಾತ್ರ ಹೇಳ್ತಿಲ್ಲ, ನಮ್ಮ ಜೀವನದಲ್ಲಿ ಕೂಡ ನಾವು ಎಲ್ಲ ವಿಷಯಗಳನ್ನು ಕೂಡ ಎಲ್ಲ ವಿಷಯಗಳು ನೆಗೆಟಿವ್ ವಿಷಯಗಳು ನಡೀತಾ ಇದ್ದರೂ ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ಹೇಗೆ ತಗೊಂಡೋಗ್ಬೋದು ಅಂತಂದ್ಬಿಟ್ಟು ನೋಡಬೇಕು. ನೆಗೆಟಿವ್ ವಿಷಯಗಳನ್ನ ಕೂಡ ಅದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಬಾರ್ದು. ಅಂದರೆ ನಾನು ಹೇಳ್ದಂಗೆ ಏನಾದರೂ ಒಂದು ವಿಷಯಗಳು ನೆಗೆಟಿವ್ ಆಗ್ತಾ ಉಂಟಂತಂದರೆ ನೆಗೆಟಿವ್ ಅಂತಲೇ ಎಕ್ಸೆಪ್ಟ್ ಮಾಡಬೇಕು. ನಾವು ಅದನ್ನು ಮುಂದೆ ಆಗದಂಗೆ ತಡೆಯುವಂಥ ಎಲ್ಲ ಪ್ರಯತ್ನಗಳು ನಾವು ಮುಂದೆ ಮಾಡಬೇಕು. ನಮ್ಮ ಒಂದು ಸಮಾಜ, ನಮ್ಮ ದೇಶದ ಬಗ್ಗೆ ಹೇಳೋದಾದ್ರೆ ನಮ್ಮ ದೇಶದ ಬಗ್ಗೆ ಇದನ್ನು ಒಂದು ಎಕ್ಸಾಂಪಲ್ ಆಗಿ ತಗೋಬೋದು. ನಮ್ಮ ದೇಶದಲ್ಲಿ ಕೂಡ ಏನಾದರೂ ಸಮಸ್ಯೆಗಳು ನಮಗಾಗಿದ್ದರೆ ನಾವು ಏನು ಮಾಡಬೇಕು, ಅದನ್ನು ಒಂದು ಲೆಸನ್ನಾಗಿ ತಗೋಬೇಕು. ನಾವು ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಕೆಲವೊಂದು ಬ್ಯಾಡ್ ಇನ್ಸಿಡೆಂಟ್ಗಳು ನಮಗಾಗಿದೆ, ಆ ಬ್ಯಾಡ್ ಇನ್ಸಿಡೆಂಟ್ಗಳನ್ನ ನಾವು ನಮ್ಮ ಒಂದು ದೇಶಕ್ಕಾಗಿರೋ ಬ್ಯಾಡ್ ಇನ್ಸಿಡೆಂಟ್ಗಳನ್ನ ಅದು ಬ್ಯಾಡ್ ಇನ್ಸಿಡೆಂಟೇ, ಅದು ಒಂದು ನಮಗಾಗಿರುವಂಥ ಒಂದು ದೊಡ್ಡ ಒಂದು ರಕ್ತಪಾತನ ನಮಗಾಗಿದೆ, ನಮ್ಮ ಮೇಲೆ ಆಗಿದೆ, ದೊಡ್ಡ ಒಂದು ನಮ್ಮ ಮೇಲೆ ದಬ್ಬಾಳಿಕೆನೇ ಆಗಿದೆ, ದೊಡ್ಡ ಮಟ್ಟಿಗೆ ನಮ್ಮ ಮೇಲೆ ಒಂದು ದೌರ್ಜನ್ಯ ಆಗಿದೆ ಅಂತ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಮುಂದೆ ಆಗದೇ ಇರೋ ಥರ ನಾವು ಎಲ್ಲ ಥರದಲ್ಲೂ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಎಲ್ಲ ಥರದಲ್ಲೂ ನಾವು ಸಿದ್ಧತೆಗಳನ್ನ ನಡೆಸಿ ಮುಂದೆ ನಾವು
ಆ ಥರ ಸಮಸ್ಯೆಗಳು, ಆ ಥರದ ಒಂದು ಬ್ಯಾಡ್ ಇನ್ಸಿಡೆಂಟ್ಗಳು ಬರದ ಹಾಗೆ ನೋಡ್ಕೋಬೇಕು. ಅದು ಇಂಪಾರ್ಟೆಂಟ್ ಬರುತ್ತೆ. ಸೊ ಇದನ್ನು ಆ್ಯಕ್ಚುಲಿ ನಾವು ಏನು ಅಂತಂದರೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಮತ್ತೆ ಪುನಃ ನಾವು ಅಲ್ಲಿ ಇಲ್ಲಿ ಅಂತೆಲ್ಲ ಏನಾದರೂ ಇದನ್ನು ಅಪ್ಲೈ ಮಾಡ್ತಾ ಇದನ್ನು ಅಲ್ಲಿ ಇಲ್ಲಿ ಅಂತೆಲ್ಲ ನಾವು ತಪ್ಪಾಗಿ ಇದನ್ನು ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದರೆ ಅದು ಮುಂದೆ ಆ ಮಕ್ಕಳು ದೊಡ್ಡವರಾಗ್ತಾರೆ, ಅವರು ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತಾರೆ, ದೊಡ್ಡ ದೊಡ್ಡ ಒಂದು ಪೊಲಿಟಿಷಿಯನ್ಸ್ ಆಗ್ತಾರೆ. ಅವರು ಕೂಡ ಇದನ್ನು ಒಂದು ಈ ಥರನೇ ಅರ್ಥ ಮಾಡಿಕೊಂಡು ಯಾವ ವಿಷಯಗಳನ್ನ ಕೂಡ ಅವರು ಫಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಇಡೀ ಸಮಾಜವೂ ಹಾಗೆಯೇ, ಏನಾದರೂ ಒಂದು ವಿಷಯಗಳು ಒಂದು ನ್ಯೂಸಲ್ಲಿ ಬರ್ತಾ ಉಂಟು, ಏನಾದರೂ ಒಂದು ವಿಷಯಗಳು ಬರ್ತಾ ಉಂಟು ಅಂದರೆ ಎಲ್ಲ ಏನೋ ಒಂದು ನೆಕ್ಸ್ಟ್ ಒಳ್ಳೆಯದಕ್ಕೆ ಆಗಲಿಕ್ಕೆ ಇರುತ್ತೆ ಮೇ ಬಿ ಅಂದ್ಬಿಟ್ಟು ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿರುತ್ತೆ. ಈ ಥರ ಸಂದರ್ಭಗಳು ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಕೂಡ ಆಗೋದು ಬೇಡ. ದೇವರ ದಯೆಯಿಂದ ಆ ಥರ ಆಗದೇ ಇರಲಿ ಅಂತ ನಾನು ಕೇಳ್ಕೊತೀನಿ. ಆದರೂ ಒಂದು 2 ಸಂದರ್ಭಗಳನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದೇನು ಅಂತಂದರೆ, ಒಂದು ಮನೆಯಲ್ಲಿ ತನ್ನ ಚಿಕ್ಕ ಮಕ್ಕಳು, ಹೆಂಡತಿ ಮತ್ತು ವಯಸ್ಸಾದ ತಂದೆ ತಾಯಿ ಇವ್ರನ್ನೆಲ್ಲ ಮನೆಯಲ್ಲಿ ಬಿಟ್ಟು ಬೆಳಿಗ್ಗೆ ಕೆಲಸಕ್ಕೆ ಅಂತ ಹೋಗಿರುವಂಥ ತಂದೆ ಸಂಜೆ ಆಗುತ್ತೆ, ಈಗ ವಾಪಸ್ ಮನೆಗೆ ಬರ್ತಾನೆ ಅಂತ ಅಂದ್ಬಿಟ್ಟು ಬರೋ ಸಂದರ್ಭದಲ್ಲಿ ಒಂದು ಬ್ಯಾಡ್ ಆಕ್ಸಿಡೆಂಟಲ್ಲಿ ಅವ್ರು ತೀರ್ಕೊಂಡ್ಬಿಟ್ರು ಅಂತ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಆ ಚಿಕ್ಕ ಮಕ್ಕಳು ಏನು ಯೋಚನೆ ಮಾಡ್ತಾ ಇರ್ತಾರೆ, ಏನಂತಂದರೆ ನನ್ನ ಅಪ್ಪ ಈಗ ಬರ್ತಾರೆ, ಅವ್ರು ನನಗೆ ಚಾಕ್ಲೇಟ್ಸು ಫುಡ್ಗಳನ್ನ ತೊಗೊಂಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಆ ಒಂದು ಸಂದರ್ಭನ ನೀವು ಯೋಚನೆ ಮಾಡಿ. ಹಾಗೆ ಇನ್ನೊಂದು 2ನೇ ಸಂದರ್ಭನ ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ಹಾಸ್ಪಿಟ್ಲಲ್ಲಿ ಮಗು ಡೆಲಿವರಿ ಆಗಿದೆ. ಡೆಲಿವರಿ ಆಗಿರೋ ಸಂದರ್ಭದಲ್ಲಿ ಮಗು ಆಚೆ ಈಚೆ ನೋಡ್ಕೊಂಡು ನಗಾಡ್ಕೊಂಡು ಹತ್ಕೊಂಡು ಏನು ಗೊತ್ತಿಲ್ಲದಂಗೆ ನಗಾಡ್ಕೊಂಡಿದೆ. ಪಕ್ಕದಲ್ಲಿ ಡೆಲಿವರಿ ಆಗಿರೋ ಸಂದರ್ಭದಲ್ಲಿ ಆ ಮಗುವಿನ ತಾಯಿ ಅನ್ಫಾರ್ಚುನೇಟ್ಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಇಲ್ಲಿ ತನ್ನ ಮಗುವನ್ನು ಹಾಲುಣಿಸಿ ಸಾಕಬೇಕಾಗಿದ್ದಂಥ, ಮಗುವಿನ ಆರೈಕೆ ಮಾಡಬೇಕಾಗಿರುವಂಥ, ಮಗುವನ್ನು ಲೈಫ್ ಲಾಂಗ್ ಕಾಪಾಡಿಕೊಂಡು ಮಗುವಿಗೆ ಒಳ್ಳೆಯ ಒಂದು ಫುಡ್ಡನ್ನು ಕೊಟ್ಬಿಟ್ಟು ಮಗುವಿನ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗಿರುವಂಥ ಅಮ್ಮ, ಆರೈಕೆ ಮಾಡಬೇಕಾಗಿರುವಂಥ ಅಮ್ಮ ಎಕ್ಸ್ಪೈರ್ಡ್ ಆಗಿದ್ದಾರೆ. ಇದನ್ನು ಒಂದು ಸಲ ನೀವು ಯೋಚನೆ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ನಾವು ಈ ನಮ್ಮ ಭಗವದ್ಗೀತೆಯ ಸಂದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಾವು ಇಲ್ಲಿ ತಪ್ಪಾಗಿ ನಾವು ಏನಾದರೂ ಕೆಲವೊಂದು ಸಮಾಧಾನ ಪಡ್ಕೊಳ್ಳಿಕ್ಕೆ ಆಗುತ್ತಾ? ಆ್ಯಕ್ಚುಲಿ ಒಂದು ಸಲ ನೀವು ಎಲ್ಲ ಯೋಚನೆ ಮಾಡಿ. ಸೊ ಹಾಗೆ ಗೆಳೆಯರೆ, ನಾನು ಇದೊಂದು ಏನು ಎಪಿಸೋಡ್ ಇದೆ, ಇದು ಆ್ಯಕ್ಚುಲಿ ಈ ಭಗವದ್ಗೀತೆಯ ಒಂದು ನಿಜವಾದ ಒಂದು ಸಾರಾಂಶನ ನಾನು ಇದರಲ್ಲಿ ನಿಮಗೆ ಕನ್ವೆ ಮಾಡಿದ್ದೇನೆ. ಕೆಲವೊಂದು ತಪ್ಪಾದ ಮಾಹಿತಿಗಳು ನೀವು ತುಂಬ ಇಂಟರ್ನೆಟ್ ಅಲ್ಲಿ ಇಲ್ಲಿ ಹೆಚ್ಚಾಗಿ ಎಲ್ಲರೂ ಇದನ್ನು ನೀವು ಕೆಲವೊಂದು ಕಡೆ ಕೇಳಿರ್ತೀರ, ಸ್ಪೀಚ್ ಮಾಡೋ ಕೇಳಿರ್ತೀರ. ಇದೊಂದು ತಪ್ಪಾದ ಮಾಹಿತಿನ ನಾನು ತುಂಬ ವರ್ಷಗಳ ಹಿಂದೆ ಇದನ್ನು ನಾನು ಜನರಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗದು ತಿಳಿಸ್ಲಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಬಟ್ ಈಗ ನಾನು ಇದನ್ನು ನಿಮಗೆ ಕನ್ವೆ ಮಾಡ್ತಾಯಿದ್ದೇನೆ. ಮತ್ತು ನಮ್ಮ ಈ ಒಂದು ಚಾನಲಲ್ಲಿ ಇದು ಆ್ಯಕ್ಚುಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಸಮಾಜದ ಒಂದು ಆರೋಗ್ಯದ ಸುಧಾರಣೆ ಮಾಡುವಂಥದ್ದು ಮತ್ತು ಸಮಾಜದಲ್ಲಿ ಇರುವಂಥ ಒಂದು ಒಳ್ಳೆಯ ವಿಷಯಗಳನ್ನ ನಾವು ಹೈಲೈಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರುವಂಥ ಒಂದು ಆರ್ಗನೈಜೇಷನ್ ಇದು. ಅದರ ಒಂದು ಚಾನಲ್ ಇದು. ಗೆಳೆಯರೆ, ಇಲ್ಲಿ ನಾನು ಮೊದಲ ಬಾರಿಗೆ, ಅಂದರೆ ನೀವು ಯಾವುದೇ ಒಂದು ಇಂಟರ್ನೆಟ್ ಸರ್ಚ್ ಮಾಡಿ, ಯಾವುದೇ ಒಂದು ಯೂಟ್ಯೂಬ್ ಸರ್ಚ್ ಮಾಡಿ, ಎಲ್ಲೂ ಈ ಒಂದು ಪ್ರಯತ್ನಗಳನ್ನ ಮಾಡಿಲ್ಲ. ಅಂದರೆ ತುಂಬ ಕಡೆ ಈ ಒಂದು ತಪ್ಪಾಗಿ ಜನರ ಮನದಲ್ಲಿ ಏನು ತಪ್ಪಾಗಿ ಒಂದು ಈ ಥರ ಒಂದು ವಿಷಯಗಳು ತಪ್ಪಾಗಿ ಅರ್ಥ ಮಾಡಲಾಗಿತ್ತು, ಅದನ್ನು ನಾನು ಕರೆಕ್ಷನ್ ಮಾಡುವಂಥ
ಭಗವದ್ಗೀತೆಯನ್ನು ಸುಮಾರು ಬಾರಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ನಿಜವನ್ನು ಅದನ್ನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಮೊದಲ ಬಾರಿಗೆ ಯೂಟ್ಯೂಬ್ನಲ್ಲಿ ಇದರ ಒಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂಥ ವಿಷಯವನ್ನು ಕರೆಕ್ಷನ್ ಮಾಡುವಂಥ ಒಂದು ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೇನೆ. ಈಗ ತುಂಬ ಕಡೆ ಅಂದರೆ ಹೋಲ್ಡಿಂಗ್ಸ್ ಇರ್ಬೋದು, ಕ್ಯಾಲೆಂಡರ್ಸ್ ಇರ್ಬೋದು, ಕೆಲವೊಂದು ಡೈರಿಗಳಿರ್ಬೋದು, ಯಾವುದೋ ಮನೆಗಳಿಗೆ ಹೋದರೆ, ಯಾವುದಾದ್ರು ಒಂದು ಹೋಟೆಲ್ಗೆ ಹೋದರೆ ಅಲ್ಲಿ ಎಲ್ಲ ಕಡೆಯೂ ಈ ಥರದೊಂದು ತಪ್ಪಾಗಿ ಅರ್ಥೈಸಿಕೊಂಡ ಎಡಿಟ್ ಮಾಡಿರುವಂಥ ಕೆಲವೊಂದು ಲೈನ್ಸ್ಗಳನ್ನ ನಾನು ನೋಡಿದ್ದೇನೆ. ಅದು ಮೇ ಬಿ ಜನರಲ್ಲಿ ಕರೆಕ್ಷನ್ ಆದಮೇಲೆ ಇನ್ನೊಂದೆರಡು ವರ್ಷ ಕಳೆದ ಮೇಲೆ ಮೇ ಬಿ ಇದು ಆ ಥರ ಹೋಲ್ಡಿಂಗ್ಸ್ಗಳು, ಆ ಥರ ಒಂದು ಲೈನ್ಸ್ಗಳು ಏನು ಇತ್ತು ಅದು ಮೇ ಬಿ ನೆಕ್ಸ್ಟ್ ಪ್ರಿಂಟ್ ಆಗದೇ ಇರ್ಬೋದು. ಆದ್ರೂ ನನ್ನ ಈ ಪ್ರಯತ್ನಕ್ಕೆ ನೀವು ಈ ಒಂದು ಮಾಹಿತಿಯನ್ನು, ಇದು ಇಡೀ ಪ್ರಪಂಚದ ಒಂದು ಜನರ ಒಂದು ನಮ್ಮ ಭಗವದ್ಗೀತೆಯ ಸಾರಾಂಶವನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಮತ್ತು ಜೀವನದಲ್ಲಿ ಪ್ರತಿಯೊಂದು ಸ್ಥಾನಮಾನದಲ್ಲಿರುವಂಥವರು, ಪೊಲಿಟಿಷಿಯನ್ಸ್ ಇರ್ಬೋದು, ಸೈನಿಕರಿರ್ಬೋದು, ಒಂದು ಯಾರೇ ಇರ್ಬೋದು, ಅವರವ್ರದ್ದೇ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದನ್ನು ನಾವು ಹಳೆ ಕಾಲದ ರಾಜರ ಥರ ನೋಡಿಕೊಂಡ್ರೂ ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನುಷ್ಯ, ಸಾಮಾನ್ಯ ಮನುಷ್ಯನಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವನ ಜೀವನದ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಸಂದರ್ಭದಲ್ಲಿ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾದ ಜೀವನವನ್ನು ನಡೆಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನ ನಾನು ಮಾಡಿದ್ದೇನೆ. ಇದನ್ನು ನೀವು ಸ್ವಲ್ಪ ಜನರಿಗೆ ಶೇರ್ ಮಾಡಿ ಇದರ ಬಗ್ಗೆ ಒಂದು ಸ್ವಲ್ಪ ಪ್ರಚಾರ ಮಾಡಿಬಿಟ್ಟು ಇದು ನಾನು ಮಾಡಿರೋವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಗೆಳೆಯರೆ. ಹಾಗೆಯೇ ಈ ಒಂದು ಏನು ನನ್ನ ಒಂದು ಆರ್ಟಿಕಲ್ ಇದೆ, ಇದು ಯಾವುದೇ ಒಂದು ಇಂಡಿವಿಜುವಲ್ ಜನರ ಮೇಲೆ, ಇಂಡಿವಿಜುವಲ್ ಒಂದು ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಮಾಡಿ ಹೇಳುವಂಥ ವಿಷಯವಲ್ಲ. ಇದು ಭಗವದ್ಗೀತೆಯ ಸಂದೇಶ ಸುಮಾರು ವರ್ಷಗಳಿಂದ, ಮೇ ಬಿ ಅದು ನಾನು ಒಂದು 25-30 ವರ್ಷಗಳಿಂದ ಕೆಲವೊಂದು ಕಡೆ ಇದನ್ನು ನೋಡಿದ್ದೇನೆ. ಅದಕ್ಕಿಂತ ಮುಂಚೆಯಿಂದಲೇ ಈ ಒಂದು ತಪ್ಪಾದ ಸಂದೇಶಗಳು ಎಲ್ಲೆಲ್ಲೋ ಕ್ಯಾಲೆಂಡರ್ಸ್ ಇರ್ಬೋದು, ವಾಲ್ ಹೋಲ್ಡಿಂಗ್ಸ್ ಇರ್ಬೋದು, ಎಲ್ಲೆಲ್ಲೋ ಇತ್ತು. ಅದನ್ನು ನಾನು ನಿಜವಾಗ್ಲೂ ಇದು ಈ ಥರನ ಅಥವಾ ಭಗವದ್ಗೀತೆಯ ಸಂದೇಶದಲ್ಲಿ ಏನು ಹೇಳ್ತಾರೆ, ಸಾರಾಂಶ, ಭಗವದ್ಗೀತೆಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ಏನು ಇದೆ, ಆ್ಯಕ್ಚುಲಿ ಅದರ ಸಂದೇಶ ಏನು ಕೊಡ್ತಾ ಇದೆ ಅಂತ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಒಂದು ಕರೆಕ್ಷನ್ ಮಾಡುವಂಥ ಒಂದು ಆರ್ಟಿಕಲನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನು ಇಡೀ ಒಂದು ನಮ್ಮ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಈ ಒಂದು ಆರ್ಟಿಕಲ್ನಲ್ಲಿರೋ ವಿಷಯಗಳು ಅವರ ಲೈಫಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಅದು ಯೂಸ್ ಆಗುತ್ತೆ. ಹಾಗೆಯೇ ಆಗಲಿ. ಮತ್ತು ಯಾವುದೇ ಒಂದು ತಪ್ಪು ತಿಳುವಳಿಕೆಗಳು ಈ ಒಂದು ಆರ್ಟಿಕಲಲ್ಲಿ ಹೇಳಿರುವಂಥ ವಿಷಯಗಳಿರ್ಬೋದು, ಇಲ್ಲ ಅಂತಂದರೆ ಒಂದು ತಪ್ಪು ಇಲ್ಯೂಷನ್ಗಳು, ಅಂದರೆ ಕೆಲವು ಜನಗಳು ನಮ್ಮ ಆರ್ಟಿಕಲ್ಗಳು ಒಂದು ಇಡೀ ಒಂದು ಮಾನವ ಸಮಾಜಕ್ಕೇ ತಿಳಿಸುವಂಥ ವಿಷಯಗಳಾಗಿದ್ದರೂ ಕೂಡ ಯಾವುದೋ ಒಂದು ಇಲ್ಯೂಷನ್ನಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು ಅಂತ ಕೂಡ ನಾನು ಇಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇದು ಒಂದು ಈ ಪ್ರಪಂಚದಲ್ಲಿ ಇರುವಂಥ ಇಡೀ ಮಾನವ ಸಮಾಜ, ಎಸ್ಪೆಷಲಿ ಭಗವದ್ಗೀತೆಯನ್ನು ಫಾಲೋ ಮಾಡುವಂಥ ಮತ್ತು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂಥ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಚಿಕ್ಕ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇನೆ. ಅದನ್ನು ಆ ಥರನೇ ನೀವು ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಗೆಳೆಯರೆ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಎಪಿಸೋಡ್ಗಳನ್ನ ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಇಲ್ಲೇ ಬ್ರೌಸ್ ಮಾಡಿಕೊಂಡು ನೋಡ್ಬೋದು. ಧನ್ಯವಾದಗಳು ಎಲ್ಲರಿಗೂ.